ವಿಭೂತಿ ಸಂಧಿಯ ಮೊದಲನೇ ಪದ್ಯ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡ ಬಗೆಗಳ ನರಿತು ಬುಧರಿಂದ. ಇಡೀ ಸಂಧಿಯಲ್ಲಿ ಎಲ್ಲೆಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತೆ, ಸನ್ನಿಧಾನ ಇರೋದರಿಂದ ಯಾವ್ಯಾವ ಗುಣಗಳಲ್ಲಿ ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಆ ವಿಷಯವನ್ನೇ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಈಗ ಶಬ್ದದ ಅರ್ಥ ನೋಡುವುದು ಅಂದರೆ ಶ್ರೀ ತರುಣಿ ವಲ್ಲಭನ ಅಂತ. ಪರಮಾತ್ಮ ನಿತ್ಯ ಯೌವನವುಳ್ಳವನು. ಅಂತಹ ಲಕ್ಷ್ಮೀದೇವಿಯ ಪತಿಯಾದ ಪರಮಾತ್ಮನ ಪರಮ ಸರ್ವೋತ್ತಮವಾದ ಕೆಲವು ರೂಪ ಯಾವ್ಯಾವುದು? ನೀತ ಅಂದರೆ ದೇವತೆ ಪ್ರತಿಮೆಯಲ್ಲಿ ಹೃದಯ, ಸೂರ್ಯ, ಚಂದ್ರ ಮುಂತಾದ ದೇವತೆ ಪ್ರತಿಮೆಯಲ್ಲಿ ಆಹ್ವಾನ ಮಾಡಿದ ರೂಪ. ಸಾಧಾರಣ ಎಲ್ಲ ಜಡ ಪದಾರ್ಥ ಜೀವರ ಒಳಗಿರುವ ರೂಪ. ವಿಶೇಷ ಕೆಲವು ವಿಶೇಷ ಕಾಲ ಆವೇಶ, ಲಕ್ಷ್ಮಣ ಬಲರಾಮಾದಿಗಳಲ್ಲಿ ಕೆಲವು ಕಾಲ ಆವೇಶ ಪರಮಾತ್ಮನ ಸನ್ನಿಧಾನ ಇರುವ ರೂಪ, ಅಥವಾ ಒಂದು ವಸ್ತುವಿಗೆ ವಿಶೇಷತೆಯನ್ನು ಉಂಟು ಮಾಡುವ ಪರಮಾತ್ಮನ ರೂಪ. ಸಜಾತಿ ಮತ್ಸ್ಯ, ಕೂರ್ಮಾದಿ ಅವತಾರ ರೂಪಗಳು. ನೈಜ ಅವನ ಜ್ಞಾನ ಆನಂದಾದಿ ಗುಣಗಳು. ಆಹಿತ ಜ್ಞಾನಿಗಳಲ್ಲಿರುವ ರೂಪ. ಸಹಜ ಹುಟ್ಟುವ ಕಾರಣ ಕಾರ್ಯ ಅಂತಿದೆ. ಕಾರಣ ಅಂದರೆ ಹುಟ್ಟಿಸುವುದು, ಹುಟ್ಟಿಸುವ ತಂದೆ ತಾಯಿಯಲ್ಲಿರುವ ರೂಪ, ಹುಟ್ಟುವ ಮಗನ ಒಳಗಿರುವ ರೂಪ. ವಿಜಾತಿ ಅಂದರೆ ಬ್ರಹ್ಮರುದ್ರಾದಿಗಳಲ್ಲಿರುವ ರೂಪ. ಖಂಡ ಒಂದೊಂದಗಳಿನಲ್ಲೂ ಇರುವ ರೂಪ. ಅಖಂಡ ಸಾಲಿಗ್ರಾಮದಲ್ಲಿ ಇರುವ ರೂಪ. ಈ ತೆರದಿ ಈ ರೀತಿಯಾಗಿ ಬಗೆಗಳನ್ನು 10 ವಿಧವಾದ ವಿಭೂತಿ ರೂಪಗಳನ್ನು ಬುಧರಿಂದ ಜ್ಞಾನಿಗಳಿಂದ ಅರಿತು ಅರ್ಥ ಮಾಡಿಕೊಂಡು ವಿಭೂತಿ ರೂಪವ ವಿಶೇಷವಾದ ಸಾಮರ್ಥ್ಯವುಳ್ಳ ಪರಮಾತ್ಮನ ರೂಪಗಳನ್ನು ಕಂಡಲ್ಲಿ ಪರಮಾತ್ಮ ಇರುವ ಜಾಗಕ್ಕೆ ಅಧಿಷ್ಠಾನ ಅಂತಾರೆ. ಎಲ್ಲ ಜಾಗಗಳಲ್ಲಿ ಸಂಭ್ರಮದಿ ಅತ್ಯಂತ ಉತ್ಸಾಹದಿಂದ ಮನಸ್ಸಿನಲ್ಲಿ ಚಿಂತಿಸುತ್ತಾ ಧ್ಯಾನ ಮಾಡುತ್ತಾ ನೋಡು, ಅವನ ದರ್ಶನ ಮಾಡಿಕೊಳ್ಳು ಅಂತ. ಇದರ ಅಭಿಪ್ರಾಯ ಏನು ಅಂದರೆ ಪರಮಾತ್ಮನ ಮಹತ್ವ ಬಹಳ ದೊಡ್ಡದು. ಎಂಥ ಪರಮಾತ್ಮ ಅಂದರೆ ಲಕ್ಷ್ಮೀದೇವಿಯ ಗಂಡ. ಲಕ್ಷ್ಮಿ ಅಂದರೆ ಸಂಪತ್ತಿಗೆ ಅಭಿಮಾನಿ ದೇವತೆ. ಎಲ್ಲ ಸಂಪತ್ತು ಹಾಗೂ ಜ್ಞಾನಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮಿಯ ಪತಿ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ. ಎಲ್ಲಾದರೂ ವಿಶೇಷ ಸನ್ನಿಧಾನ ಕಂಡು ಬಂತು ಅದರ ವಸ್ತುವಿನಲ್ಲಿ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅವನ ಸನ್ನಿಧಾನ ಚಿಂತನೆ ಮಾಡು. ಮನಸ್ಸಿನಿಂದಾಗಿ ಸಂಭ್ರಮದಿಂದ ಅದರ ಚಿಂತನೆ ಮಾಡ್ತಾ ಇರುವಂಥ 10 ಪಟ್ಟಿ ಕೊಡ್ತಾ ಹೋಗ್ತಾರೆ. ನೀತ, ಸಾಧಾರಣ, ವಿಶೇಷ, ಅದಕ್ಕೆಲ್ಲ ಅರ್ಥ ವಿವರಣೆ ಗಮನಿಸ್ತಾ ಹೋಗ್ಬೇಕು ನಾವು. ನೀತ ಅಂದರೆ ಪರಮಾತ್ಮನ ಅವತಾರ ರೂಪ. ನಾವು ಇದನ್ನು ಗಮನಿಸ್ಬೇಕು. ರಾಮ, ಕೃಷ್ಣ ಅಂತೆಲ್ಲ ರೂಪಗಳು ಹೇಗೆ ಬಂದಿದೆ ಅಂದರೆ ಪರಮಾತ್ಮ ಮೇಲುಗಡೆ ವೈಕುಂಠದಲ್ಲಿ ಪದ್ಮನಾಭ ಅನ್ನುವ ಹೆಸರಿನ ರೂಪದಿಂದ ಇರ್ತಾನೆ. ಅವನಿಂದ ಕೃಷ್ಣ, ರಾಮ ಮುಂತಾದ ಅವತಾರ ರೂಪ ಅವನಿಂದ ಹೊರಗೆ ಬರ್ತಾವೆ. ಮನೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದಂತೆ ಪರಮಾತ್ಮನ ಮೂಲ ರೂಪ ಪದ್ಮನಾಭ ಅಥವಾ ನಾರಾಯಣ ಎಂಬ ಹೆಸರಿನ ರೂಪದಿಂದ ನೀತ ಹೊರಗೆ ಬಂದ ಮತ್ಸ್ಯ, ಕೂರ್ಮ ಮುಂತಾದ ರೂಪ, ಅದನ್ನು ವಿಭೂತಿ ಅಂತ ಕರಿಬೇಕು. ಸಾಧಾರಣ ಅಂದರೆ ಎಲ್ಲ ಜೀವರಲ್ಲೂ ಕೂಡ ಇರುವ ರೂಪಗಳು. ಈಗ ಜೀವ ಇದ್ದಾನೆ ಅಂದರೆ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಅರ್ಥ. ಇದು ಸಾಧಾರಣ ವಿಭೂತಿ. ಸಜಾತಿ ಅಂದರೆ ಒಂದು ಗುಂಪಿನ ವಸ್ತುಗಳ ಪೈಕಿ ಒಂದಕ್ಕೆ ವಿಶೇಷ ಮಹತ್ವ ಬಂದಿರುತ್ತೆ. ಮರಗಳ ಪೈಕಿ ಅಶ್ವತ್ಥಕ್ಕೆ ಮಹತ್ವ ಜಾಸ್ತಿ. ಮರಗಳದೇ ಒಂದು ಗುಂಪು. ಯಾಕೆಂದರೆ ಇಲ್ಲಿ ಸಜಾತಿ ಅನ್ನುವ ಪರಮಾತ್ಮನ ಒಂದು ರೂಪ ಇದೆ. ನೈಜ ಅಂದರೆ ಈಗ ಸಾಲಿಗ್ರಾಮ ಇದೆ. ಬೇರೆ ಕಡೆ ಪ್ರತಿಮೆಯಲ್ಲಾಗುವಾಗ ದೇವರ ಸನ್ನಿಧಾನ ಬರಲಿಕ್ಕೋಸ್ಕರ ವಿಶೇಷವಾದ ಪ್ರಕ್ರಿಯೆಲ್ಲ ಉಂಟು. ಮಂತ್ರದಿಂದಾಗಿ ಅಭಿಷೇಕ ಮಾಡಬೇಕು. ಸಾಲಿಗ್ರಾಮಾದಿಗಳಲ್ಲಿ ಹಾಗಲ್ಲ, ನಿರಂತರ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಆದ್ದರಿಂದ ಇದನ್ನು ನೈಜ ವಿಭೂತಿ ಅಂತ ಕರೀತಾರೆ. ಇನ್ನು ವಿಶೇಷ, ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವರು, ವಿಶೇಷ ಕಾರ್ಯ ಮಾಡುವ ರಾಜನಲ್ಲೂ ದೇವತೆಯಲ್ಲಿರುವ ಒಂದು ರೂಪ. ಆಹಿತ ಅಂದರೆ
ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಬರುವಂತೆ ಮಾಡ್ತೇವೆ. ಆದ್ದರಿಂದ ಅಲ್ಲಿ ಆಹಿತ ವಿಭೂತಿ ಅಂತ ನಾವು ಯೋಚನೆ ಮಾಡಬೇಕು. ಸಹಜ ಅಂದರೆ ಶ್ರೀ ತುಳಸಿ ಮುಂತಾದವುಗಳಲ್ಲಿರುವಂತಹ ರೂಪ ಸ್ವಾಭಾವಿಕವಾಗಿ ದೇವತಾ ಸನ್ನಿಧಾನ ಇದ್ದೇ ಇರುತ್ತೆ. ವಿಜಾತಿ ಅಂದರೆ ಗುಂಪಿಗೆ ಸೇರಿದ ಪದಾರ್ಥ. ಈಗ ನಕ್ಷತ್ರಗಳಲ್ಲಿ, ಆಕಾಶದಲ್ಲಿ ನಕ್ಷತ್ರಗಳನ್ನು ನಾವು ಯಾರೂ ನೋಡೋದಿಲ್ಲ, ಚಂದ್ರನನ್ನು ನೋಡ್ತೇವೆ. ಸ್ವಲ್ಪ ಹೊಳೆಯುವ ನಕ್ಷತ್ರಗಳಿಗಿಂತ ತುಂಬ ಪ್ರಕಾಶಮಾನನಾದ ಚಂದ್ರನಲ್ಲಿ ಒಂದು ವಿಶೇಷ ಇದೆ. ಅಲ್ಲಿ ನಕ್ಷತ್ರಗಳದ್ದು ಒಂದು ಗುಂಪು, ಚಂದ್ರ ಗ್ರಹ. ಅದರಿಂದ ಗುಂಪಿಗೆ ಸೇರದ ಚಂದ್ರನ ಒಳಗೊಂದು ವಿಜಾತಿ ಅನ್ನೋ ವಿಭೂತಿ ರೂಪ ಇರೋದರಿಂದ ಅವನು ಎದ್ದು ಕಾಣುತ್ತಾನೆ. ಇದೊಂದು ವಿಭೂತಿ. ಖಂಡ ಅಂದರೆ ಒಂದು ಭಾಗ, ದೇಹದ ಒಂದು ಭಾಗ, ಕೈ ಕಾಲು ಇಲ್ಲೆಲ್ಲ ಇರುವ ವಿಭೂತಿ ರೂಪ. ಅಖಂಡ ಅಂದರೆ ಸಮಗ್ರ ದೇಹದಲ್ಲಿರುವ ವಿಭೂತಿ ರೂಪ. ಎಲ್ಲ ಕಡೆ ಹೀಗೆ ಪರಮಾತ್ಮನ ವಿಶೇಷ ರೂಪಗಳನ್ನು ನಾವು ಅಲ್ಲಲ್ಲಿ ಚಿಂತನೆ ಮಾಡ್ತಾ ಹೋಗಬೇಕು. ಪ್ರಶ್ನೋತ್ತರ. ಪರಮಾತ್ಮನ ವಿಭೂತಿ ರೂಪಗಳು ಯಾವ್ಯಾವುದು ಅಂತಂದರೆ ಅಲ್ಲೆಲ್ಲ ವಿವರಣೆ ಉಂಟು. ಸಾಧಾರಣ ಅಂದರೆ ಎಲ್ಲ ಕಡೆ ಇರುವ ವಿಭೂತಿ ರೂಪ. ವಿಶೇಷ ಅಂದರೆ ಕೆಲವು ಕಡೆ ಲಕ್ಷ್ಮಣ ಇದ್ದಾನೆ, ಬಲರಾಮ ಇದ್ದಾನೆ. ಕೆಲವೊಮ್ಮೆ ಏನಾಗುತ್ತೆ, ಕೆಲವರು ವಿಲಕ್ಷಣವಾದ ಕೆಲಸ ಮಾಡ್ತಾ ಇರ್ತಾರೆ, ಅವರಲ್ಲಿ ದೇವರ ವಿಶೇಷ ಸನ್ನಿಧಾನ ತತ್ಕಾಲಕ್ಕೆ ಬಂದು ಹೋಗುತ್ತೆ. ಇನ್ನು ಇಲ್ಲಿ ಸಜಾತಿ ಅಂದರೆ ಮತ್ಸ್ಯಕೂರ್ಮಾದಿ ರೂಪ. ನೈಜ ಅಂದರೆ ಅವನ ಆನಂದಾದಿ ಗುಣ, ಅದೇ ಒಂದು ರೂಪ ಅಂತ ಲೆಕ್ಕ. ಆಹಿತ ಅಂದರೆ ದಾನಿಗಳಲ್ಲಿರುವ ಪರಮಾತ್ಮನ ರೂಪ. ಸಹಜ ಅಂದರೆ ಹುಟ್ಟಿಸುವ ವಸ್ತುಗಳಲ್ಲಿರುವ ಪರಮಾತ್ಮನ ರೂಪ. ವಿಜಾತಿ ಅಂದರೆ ಬ್ರಹ್ಮ ರುದ್ರದೇವರ ಒಳಗಿರುವ ರೂಪ. ಖಂಡ ಅಂದರೆ ಇನ್ನೊಂದು ಬಗೆಯ ವಿವರಣೆ ಇರುತ್ತೆ, ಒಂದೊಂದು ಅಗಳಿನಲ್ಲಿರುವ ಒಂದು ರೂಪ. ಅಖಂಡ ಅಂದರೆ ಸಾಲಿಗ್ರಾಮದಲ್ಲಿರುವ ರೂಪ. ಇಷ್ಟು 10 ಬಗೆಯ ವಿಭೂತಿ. ಇದು ಎಲ್ಲೆಲ್ಲಿರುತ್ತೆ ಅಂದರೆ ಹೃದಯ ಮುಂತಾದ ಪ್ರತಿಮೆಯಲ್ಲೆಲ್ಲ ಎಲ್ಲ ವಿಭೂತಿ ರೂಪಗಳು ಇರ್ತಾ ಹೋಗುತ್ತೆ. ವಿಭೂತಿ ರೂಪವನ್ನು ಏನು ಅಂತ ವಿಚಾರ ಮಾಡಬೇಕು ಅಂದರೆ ಸಂಭ್ರಮದಿಂದ ಪರಮಾತ್ಮನ ರೂಪ ಎಲ್ಲ ಕಡೆಯಿಂದ ಚಿಂತಿಸಿ ಧ್ಯಾನ ಮಾಡಬೇಕು ಅಂತ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಹೇಳ್ತಾ ಮುಂದಿನ ಪದ್ಯದ ಚಿಂತನೆ ನಾಳೆ ಮಾಡೋಣ. ಇಲ್ಲೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಇಲ್ಲಿಗೆ ಇಂದಿನ ಪಾಠ ಮುಗಿಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ಮಧುರೇಶ ಅರ್ಪಣಮಸ್ತು.